ಹಾಯ್ ಎಲ್ರಿಗೂ ಆಶರ್ವಿ ವ್ಲಾಗಿನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಾನಿಲ್ಲಿ ಬಾಳೆಹಣ್ಣು ಹಾಗೆ ಕರ್ಬೂಜ ಹಣ್ಣನ್ನು ಹಾಕಿ ಒಂದು ಮಿಲ್ಕ್ ಶೇಕ್ ಮಾಡಿದ್ದೇನೆ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ. ಈಗಿನ ಕೋಲ್ಡ್ ವೆದರಿಗಂತೂ ಹೇಗೆ ಮಾಡೋದು ನೋಡುವ ಬನ್ನಿ. ಮೊದಲಿಗೆ ಇಲ್ಲಿ ಒಂದು ಬೌಲ್ ತಕ್ಕೊಂಡು ನಾನು 1 ಚಮಚದಷ್ಟು ತನು ಬೀಜನ ಅಂದರೆ ಕಸ್ಕಸನ್ನು ಇಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಒಂದು 10 ನಿಮಿಷ ಹಾಗೇ ಬಿಡುವ. ಇದು ನೆನೀತಾ ಇರಲಿ. ಅಷ್ಟರಲ್ಲಿ ನೋಡಿ ನಾನು ಈ ಕರ್ಬೂಜ ಹಣ್ಣನ್ನು ತಗೊಂಡಿದ್ದೇನೆ. ಇದರ ಸಿಪ್ಪೆ ತೆಗೆದು ಕಟ್ ಮಾಡಿಕೊಂಡು ಒಂದು 3/4 ಭಾಗದಷ್ಟು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿಕ್ಕೆ ತೆಗೆದಿರ್ತೇನೆ. ಹಾಗೆ ಒಂದು ಸ್ವಲ್ಪ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಇಲ್ಲಿ ಈಗ ಬಾಳೆಹಣ್ಣನ್ನು ತಗೊಂಡಿದ್ದೇನೆ. 1 ಬಾಳೆಹಣ್ಣನ್ನು ತಗೊಂಡಿದ್ದೇನೆ. ತುಂಬ ಏನು ಬೇಡ, ಬಾಳೆಹಣ್ಣಿನ ಸ್ಮೆಲ್ಲೇ ಬರ್ತದೆ ಆಗ. ಇದು ಕರ್ಬೂಜ ಹಣ್ಣು ಜೊತೆ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ ಕಾರಣ ಜಸ್ಟ್ ಪೀಸಸ್ ಮಾಡಿಕೊಂಡ್ರೆ ಸಾಕು. ತುಂಬ ಸಣ್ಣದಾಗಿ ಹೆಚ್ಕೊಳ್ಬೇಕು ಅಂತ ಏನಿಲ್ಲ. ಇನ್ನೊಂದು ಅರ್ಧ ಬಾಳೆಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ನೋಡಿ ನಾನಿಲ್ಲೀಗ ಬಾಳೆಹಣ್ಣು ಮತ್ತು ಕರ್ಬೂಜ ಹಣ್ಣನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ ನಂತರ ಇದಕ್ಕೆ ನಾವು ಹಾಲನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಫಸ್ಟಿಗೆ ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದು ಗ್ಲಾಸಷ್ಟು ಹಾಲನ್ನು ಹಾಕ್ಕೊಂಡ್ರೆ ಸಾಕು. ಇದು ಹಾಕ್ಕೊಂಡ ನಂತರ ನಾವಿದಕ್ಕೆ ಸ್ವಲ್ಪ ಐಸ್ ಕ್ಯೂಬನ್ನು ಹಾಕ್ಕೊಳ್ಳುವ. ತುಂಬ ಕೋಲ್ಡಾಗಿ ಕುಡಿದ್ರೆ ಇದು ತುಂಬ ಚೆನ್ನಾಗಿರ್ತದೆ. ಇದು ಹಾಕಿದ ನಂತರ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ಕಮ್ಮಿ ಆಗಿತ್ತು, ನೀವು ಅರ್ಧ ಕಪ್ ಸಕ್ಕರೆ ಹಾಕ್ಕೊಳ್ಬೋದು. ಸಿಹಿ ಚೆನ್ನಾಗಿರ್ತದೆ. ಕೋಲ್ಡ್ ಆಗುವಾಗ ಸಿಹಿ ಕಮ್ಮಿ ಅನ್ನಿಸ್ತದೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಕಡಿಮೆ ಆಗಿತ್ತು ಹಾಕಿದ್ದು. ಇದು ನೋಡಿ ಚೆನ್ನಾಗಿ ಈ ರೀತಿ ರುಬ್ಬಿ ತಂದ ನಂತರ ಇದಕ್ಕೆ ಇನ್ನೊಂದು ಗ್ಲಾಸಷ್ಟು ನಾನು ಹಾಲನ್ನು ಸೇರಿಸ್ತಾ ಇದ್ದೇನೆ. ವಾಪಸ್ ಇದನ್ನು ನಾವು ಮಿಕ್ಸಿ ಜಾರಲ್ಲಿ 1-2 ಸತಿ ಗ್ರೈಂಡ್ ಮಾಡಿ ತಂದರೆ ಸಾಕು. ತುಂಬ ಏನು ಗ್ರೈಂಡ್ ಆಗಬೇಕು ಅಂತಿಲ್ಲ. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳುವ. ಇದನ್ನು ಹಾಕ್ಕೊಂಡ ನಂತರ ಇದಕ್ಕೆ ನಾವು ಕೆಲವು ಫ್ರೂಟ್ಸನ್ನೆಲ್ಲ ನಾನು ಆ್ಯಡ್ ಮಾಡ್ತೇನೆ. ನಿಮ್ಮಲ್ಲಿ ಯಾವ ಫ್ರೂಟ್ಸ್ ಇದೆ ಅದನ್ನೆಲ್ಲ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿರ್ತದೆ. ಇಲ್ಲಿ ನೋಡಿ ನಾನು ಬಾಳೆಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಹಾಗೆ ಒಂದು ಆ್ಯಪಲನ್ನು ಕೂಡ ಕಟ್ ಮಾಡಿದ್ದೇನೆ. ಇದ್ರ ಜೊತೆ ಸ್ವಲ್ಪ ದ್ರಾಕ್ಷಿ ಹಣ್ಣನ್ನು ಕೂಡ ಕಟ್ ಮಾಡಿದ್ದೇನೆ. ನಿಮಗೆ ಇಷ್ಟ ಇದ್ದರೆ ದ್ರಾಕ್ಷಿ ಎಲ್ಲ ಹಾಕ್ಕೊಳ್ಬೋದು. ಇದನ್ನು ಹಾಕ್ಕೊಂಡೆಲ್ಲ ಆದ ನಂತರ ನಾವು ಇದಕ್ಕೆ ಕರ್ಬೂಜ ಹಣ್ಣನ್ನು ಪೀಸಸ್ ಮಾಡಿ ಸ್ವಲ್ಪ ಇಟ್ಟಿದ್ದೆ. ನಾನು ಹೇಳಿದ್ದೆಲ್ಲ ಸ್ವಲ್ಪ ತೆಗೆದಿಟ್ಟಿದ್ದೆ ಅಂತ, ಅದನ್ನು ಕೂಡ ಸೇರಿಸ್ಕೊಳ್ಬೇಕು. ಆನಂತರ ನೋಡಿ ಇಲ್ಲಿ ಕಸ್ಕಸ್ ಏನಿದೆ ತನು ಬೀಜ, ಅದು ಚೆನ್ನಾಗಿ ನೆಂದಿದೆ ನೀರಲ್ಲಿ. ಇದನ್ನು ಕೂಡ ಹಾಕ್ಕೊಳ್ಬೇಕು. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ನಿಮಗೆ ತುಂಬ ಕೋಲ್ಡ್ ಆಗಿದ್ದರೆ ತುಂಬ ಟೇಸ್ಟಿಯಾಗಿ ಬರ್ತದೆ. ಈಗ ನೋಡಿ ಒಂದು ಸ್ವಲ್ಪ ನಾನು ಗೋಡಂಬಿ ಹಾಗೂ ಬಾದಾಮಿಯನ್ನು ಪೀಸಸ್ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಇಲ್ಲಿ ಹಾಕಿದ್ದೇನೆ. ಇದಾದ ನಂತರ ಟೂಟಿ ಫ್ರೂಟಿ, ಇದೆಲ್ಲ ಇದ್ದರೆ ಮಾತ್ರ ನೀವು ಸೇರಿಸ್ಕೊಳ್ಳಿಲ್ಲ ಅಂದರೆ ಬರೀ ಫ್ರೂಟ್ಸ್ ಹಾಕಿದರೆ ಸಾಕಾಗ್ತದೆ. ಟೂಟಿ ಫ್ರೂಟಿ ಎಲ್ಲ ಹಾಕ್ಕೊಂಡ್ರೆ ಒಂಥರ ನಮಗೆ ತಿನ್ನುವಾಗ ಟೇಸ್ಟಿಯಾಗಿರ್ತದೆ ಅಂತ. ಆನಂತರ ಸ್ವಲ್ಪ ಐಸ್ ಕ್ಯೂಬ್ ವಾಪಸ್ ನಾನು ಹಾಕ್ಕೊಂಡೆ. ಇಷ್ಟೆಲ್ಲ ಹಾಕ್ಕೊಂಡ ನಂತರ ಇದು ರೆಡಿ ಆಯಿತು. ಇದನ್ನು ನಾನೀಗ ಸರ್ವಿಂಗ್ ಬೌಲಿಗೆ ಶಿಫ್ಟ್ ಮಾಡ್ತಾ ಇದ್ದೇನೆ. ನೋಡಿ ಇದೇ ರೀತಿ ನೀವು ಸಹ ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ. ತುಂಬ ಕೋಲ್ಡಾಗಿ ಕುಡಿದ್ರೆ ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ. ಹೀಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದರೆ ನಾನು ಹಾಕೋ ರೆಸಿಪಿ ನಿಮಗೆ ನೋಟಿಫಿಕೇಷನಲ್ಲಿ ಬರ್ತದೆ. ಅಲ್ಲದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ. ನೋಡಿ ಟೇಸ್ಟಿಯಾದ ಕರ್ಬೂಜ ಹಾಗೂ ಬಾಳೆಹಣ್ಣಿನ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಹಾಗೆ ಇದನ್ನು ಫ್ರೂಟ್ ಸಲಾಡ್ ಅಂತ ಕೂಡ ಹೇಳ್ಬೋದು, ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ. ಒಂದು ಸತಿ ನೀವು ಸಹ ಇದೇ ರೀತಿ ಟ್ರೈ ಮಾಡಿ ನೋಡಿ. ಬಾಳೆಹಣ್ಣು ಇಷ್ಟ ಇದ್ದರೆ ಮಾತ್ರ ನೀವು ಸೇರಿಸ್ಕೊಳ್ಳಿಲ್ಲ ಅಂದರೆ ಬರೀ ಕರ್ಬೂಜ ಹಣ್ಣಲ್ಲಿ ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿರ್ತದೆ. ಕರ್ಬೂಜ ಹಣ್ಣು ಈಗಿನ ಸೆಕೆಗೆ ಉಂಟಲ್ಲ, ತುಂಬ ಒಳ್ಳೆಯದು. ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.